ಎಲ್ರಿಗೂ ನಮಸ್ಕಾರ. ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ರವಿ ಸೂರ್ಯನ ಹತ್ರ ಕ್ಷಮೆ ಕೇಳ್ತಾನೆ. ಯಾರು ಸಂದೇಹ ಪಟ್ಟರು, ನಾನು ಮಾತ್ರ ನಿನ್ನ ಮೇಲೆ ಸಂದೇಹ ಪಡಬಾರ್ದಿತ್ತು, ಸಾರಿ ಕಣೋ ಅಂತ ಹೇಳ್ತಿರೋವಾಗ ನಮ್ಮಿಬ್ಬರ ಮಧ್ಯೆ ಸಾರಿ ಯಾಕೋ ಅಂತ ಸೂರ್ಯ ಅವನನ್ನು ತಬ್ಕೋತಾನೆ. ಆಗ ರವಿ ಬ್ಯಾಗ್ನಲ್ಲಿ ಬಾಟ್ಲು ಸೌಂಡ್ ಆಗುತ್ತೆ. ಹೊರಗಡೆ ಹೋಗಿ ಮಾತಾಡೋಣ ಅಂತ ರವಿ ಹೇಳ್ತಾನೆ. ಯಾಕೋ ಅಂತ ಸೂರ್ಯ ಕೇಳ್ತಾನೆ. ಮನ್ಸು ಸರಿ ಇಲ್ಲ ಕಣೋ ಅಂತಾನೆ. ಆಗ ಮೀನಾ, ರವಿ ಮನ್ಸು ಸರಿ ಇಲ್ಲ ಅಂದರೆ ಹೊರಗಡೆ ಹೋಗಿ ಯಾಕೆ ಮಾತಾಡಬೇಕು, ರೂಮಲ್ಲೇ ಮಾತಾಡೋಕ್ಕಾಗಲ್ವಾ ಅಂತಾಳೆ. ಆಗಲ್ಲ, ಅದಕ್ಕೆ ಸುಮ್ಮನೆ ಫ್ರೀಯಾಗಿ ಮಾತಾಡೋಣ ಅಂತ ರವಿ ಹಾಗಂತಿರೋವಾಗಲೇ ಮನೋಜ್ ಅಲ್ಲಿಗೆ ಬರ್ತಾನೆ. ಆ ನೀತು ರೆಸ್ಟೋರೆಂಟ್ನ ಹಾಳು ಮಾಡಿದ್ದು ಅವಳ ಮೇಲೆ ಅಟ್ಯಾಕ್ ಮಾಡಿಸಿದ್ದಲ್ಲ ನಿಮ್ಮ ಮಾವ ಅಂತಲ್ಲೋ ಅಂತ ಕೇಳ್ತಾನೆ. ಹೌದು ಕಣೋ ಅಂತ ರವಿ ಹೇಳ್ತಾನೆ. ಈಗ ಶ್ರುತಿ ಏನು ಹೇಳಿದ್ಲು, ಮನೆಗೆ ಬರ್ತಾಳಾ ಅಥವಾ ಬರಲ್ವಾ ಅಂತಾನೆ ಮನೋಜ. ಅದನ್ನೆಲ್ಲ ಫ್ರೀಯಾಗಿ ಆಮೇಲೆ ಮಾತಾಡೋಣ, ಬಾ ಹೊರಗಡೆ ಹೋಗೋಣ ಅಂತಾನೆ. ಲೇ ಮಾಡಿಗೆಲ್ಲ ಏನಕ್ಕೋ, ಬಾ ನಮ್ಮ ರೂಮಲ್ಲೇ ಮಾತಾಡೋಣ ಅಂತ ಮನೋಜ ರವಿ ಬ್ಯಾಗ್ ಇಸ್ಕೋತಾನೆ. ಲೇ ಸೂರ್ಯ ಬಾರೋ ನೀನು ಅಂತ ರವಿ ಕರೀತಾನೆ. ನೀನು ಹೋಗೋ, ನಾನು ಆಮೇಲೆ ಬರ್ತೀನಿ ಅಂತಾನೆ ಸೂರ್ಯ. ಮೀನಾ ಕೋಪ ಮಾಡ್ಕೊಂಡು ಹೋಗ್ತಾ ಇರ್ತಾಳೆ. ಮೀನಾ, ರವಿ ಏನೋ ಮಾತಾಡೋಕೆ ಕರಿತಿದ್ದಾನೆ ಅಂತಾನೆ ಸೂರ್ಯ. ಯಾಕೆ ಇಲ್ಲೇ ಮಾತಾಡೋಕ್ಕಾಗಲ್ವಾ ಅಂತಾಳೆ ಮೀನಾ. ಆಗಲ್ಲ ಮೀನಾ, ಕರ್ದ ಏನೋ ಸಪ್ರೇಟಾಗಿ ಮಾತಾಡ್ಬೇಕಂತೆ ಅಂತಾನೆ. ಆಗ ಮೀನಾ, ನೀವು ಒಬ್ಬೊಬ್ಬರೇ ಪರ್ಸ್ನಲ್ಲಾಗಿ ಹೇಗೆ ಮಾತಾಡ್ತೀರಾ ಅಂತ ನನಗೆ ಗೊತ್ತಿಲ್ವಾ ಅಂತಾಳೆ. ಗೊತ್ತಾಗ್ಬಿಡ್ತಾ ಅಂತ ಸೂರ್ಯ ಕೇಳ್ತಾನೆ. ಗೊತ್ತಾಯ್ತಲ್ಲ, ಅವ್ರು ತಂದಿರೋ ಬ್ಯಾಗ್ನಲ್ಲಿ ಬಾಟಲ್ ಸೌಂಡ್ ಕೇಳಿಸ್ತಾ ಇತ್ತು ಅಂತಾಳೆ ಮೀನಾ. ನಿನಗೂ ಕೇಳಿಸ್ಬಿಡ್ತಾ? ಪರವಾಗಿಲ್ಲ ಮೀನಾ, ಬಾಟ್ಲು ಸದ್ದಲ್ಲೇ ಎಲ್ಲನೂ ಕಂಡಿಡ್ಬಿಟ್ಟಿಯಲ್ಲ, ನೀನು ತುಂಬ ಬುದ್ಧಿವಂತೆ ಅಂತಾನೆ. ಏನು ಮಾಡೋದು, ನಿಮ್ಮ ಜೊತೆ ಸೇರಿ ಆ ಬಾಟ್ಲು ಸೌಂಡು, ಆ ಬಾಟ್ಲಲ್ಲಿರೋ ಗಬ್ಬು ಎಣ್ಣೆ ಸ್ಮೆಲ್ಲು ಎಲ್ಲ ಇವಾಗ ಚೆನ್ನಾಗಿ ಗೊತ್ತಾಗ್ತಿದೆ ಅಂತಾಳೆ. ಮೀನಾ, ಅದು ಗಬ್ಬಲ್ಲ ಮೀನಾ, ಸ್ಮೆಲ್ ಅಂತ ಹೇಳು ಅಂತಾನೆ. ಅದು ನನ್ನ ಪಾಲ್ಗೆ ಕೆಟ್ಟ ಸ್ಮೆಲ್ಲೆ. ಈಗೇನು ನೀವು ಅವ್ರ ಜೊತೆ ಕುಡಿಯೋಕೆ ಹೋಗ್ಬೇಕಾ ಅಂತಾಳೆ. ಪಾಪ ರವಿ ಮೀನಾ, ಮನ್ಸಿಗೆ ತುಂಬಾ ಕಷ್ಟ ಆಗಿದೆ ಅವನಿಗೆ, ಅದಕ್ಕೆ ತೊಗೊಂಡು ಬಂದಿದ್ದಾನೆ ಅಂತಾನೆ ಸೂರ್ಯ. ಗಂಡಸರಿಗೆ ಮನಸ್ಸು ಕಷ್ಟ ಆದರೆ ಕುಡಿಯೋಕ್ಕೆ ಶುರು ಮಾಡಿಬಿಡ್ತೀರಾ, ಹೆಣ್ಮಕ್ಳು ನಾವು, ನಮಗೆ ಕಷ್ಟ ಆದರೆ ನಾವೇನ್ರಿ ಮಾಡೋದು ಅಂತಾಳೆ. ಪಾಪ ಮೀನಾ, ಅವನು ಹೆಂಡ್ತಿ ಬೇರೆ ಮನೆಯಲ್ಲಿಲ್ಲ, ತುಂಬಾ ಕಷ್ಟಪಡ್ತಿದ್ದಾನೆ ಅಂತಾನೆ. ಅವರಿಬ್ಬರು ಹೆಂಡ್ತಿರು ಮನೆಯಲ್ಲಿ ಇಲ್ವಲ್ಲ ಮೀನಾ ಅಂತಿರುವಾಗ, ನಿಮ್ಮ ಹೆಂಡ್ತಿ ಮನೇಲಿ ಇದ್ದಾಳ್ತಾನೆ ಮೀನಾ ಹಾಗಂತಿರುವಾಗ. ಹೌದೌದು ಮೀನಾ, ಪಾಪ ಅವ್ರನ್ನ ನೆನೆಸ್ಕೊಂಡು ತುಂಬಾ ಬೇಜಾರು ಮಾಡ್ಕೊಂಡಿದ್ದಾರೆ ಅವರು ಇಬ್ರು ಅಂತಾನೆ. ಹೀಗೆ ಏನಾದರೂ ಹೇಳಿ ಸುಮ್ಮನೆ ಕುಡಿತಾನೆ ಇರಿ, ನಿಮಗೆ ಕಷ್ಟ ಅಂತ ಬಂದರೆ ಸಾಕು ಬಾಟ್ಲನ್ನ ಹಿಡ್ಕೊಂಡ್ಬಿಡಿ ಕೈಯಲ್ಲಿ, ನಮಗೆ ಕಷ್ಟ ಆದರೆ ಮನಸ್ಸನ್ನು ಗಟ್ಟಿ ಮಾಡ್ಕೊಂಡು ಸುಮ್ಮನೆ ಇರಬೇಕು, ಇದೆಂಥ ನ್ಯಾಯ ಅಂದ್ರಿ ಅಂತಾಳೆ. ಸರಿ, ಏನು ಹೇಳಬೇಕು ಅಂತಿದ್ಯಾ ಅಂತ ಸೂರ್ಯ ಕೇಳ್ತಾನೆ. ನಾನು ಹೇಳಿದ್ರೆ ನೀವು ಕೋಪ ಮಾಡ್ಕೋತೀರಾ ಅಂತಾಳೆ ಮೀನಾ. ಏನು ಮೀನಾ ನೀನು ಎದುರಿಗೆ ತಾನೇ ರವಿ ಕರೆದಿದ್ದು, ನಾನೇ ಹುಡ್ಕೊಂಡೋದೆ ಅನ್ನೋ ಥರ ನೀನೇನೋ ಹೇಳ್ತಿದ್ಯಲ್ಲ ಅಂತಾನೆ. ನಾನೇನೋ ಅವನನ್ನು ಕುಡಿಯೋಕ್ಕೆ ಕರೆದ್ನಾ, ಈಗ ಈ ಸಮಸ್ಯೆನ ಹೇಗೆ ಸರಿ ಮಾಡೋದು ಅಂತ ಡಿಸ್ಕಸ್ ಮಾಡಬೇಕಷ್ಟೇ ಅಂತಾನೆ. ಅದನ್ನು ಕುಡಿದೇನೋ ಡಿಸ್ಕಸ್ ಮಾಡ್ಬೋದಲ್ವಾ, ಕುಡಿದ್ಬಿಟ್ರೆ ಮಾತ್ರ ಎಲ್ಲ ಸರಿ ಹೋಗ್ಬಿಡುತ್ತಾ ಅಂತಾಳೆ ಮೀನಾ. ನಾನು ಅವನಿಗಿರೋ ಸಮಸ್ಯೆ ಬಗ್ಗೆ ಮಾತ್ರ ಮಾತಾಡ್ತೀನಿ, ನಾನು ಕುಡಿಯಲ್ಲ ಆಯ್ತಾ ಅಂತಾನೆ ಸೂರ್ಯ. ಮೀನಾ ಆಗ ಖುಷಿ ಪಡ್ತಾಳೆ. ತುಂಬ ಸಂತೋಷ ಪಡಬೇಡ ಮೀನಾ, ಅವರಿಬ್ರು ಏನಾದರೂ ಫೋರ್ಸ್ ಮಾಡಿ ಕುಡಿ ಅಂತಂದರೆ ಬೇರೆ ದಾರಿ ಇಲ್ಲದೆ ಕುಡಿದ್ಬಿಡ್ತೀನಿ ಅಂತಾನೆ. ಮಾತುಗಾದ್ರೂ ಮರ್ಯಾದೆ ಕೊಡಬೇಕಲ್ವಾ, ಅದನ್ನೆಲ್ಲಿ ನೀನು ಮಾತ್ರ ಖಂಡಿಸ್ಬೇಡ. ಹಂಗೆ ಅಂದ್ಕೊಂಡು ಸೂರ್ಯ ಹೋಗ್ತಿದ್ದಾನೋ ಮತ್ತೆ ವಾಪಸ್ ಬಂದು, ಹಾಗೆಲ್ಲ ಜಾಸ್ತಿ ಕುಡಿಯಲ್ಲ ಮೀನಾ, ಲೈಟಾಗಿ ಮಾತ್ರ ಕುಡಿತೀನಿ ಓಕೆನಾ ಹಾಗಂತ ಹೇಳಿ ಮನೋಜ್ ರೂಮಿಗೆ ಓಡೋಗ್ತಾನೆ. ಬಾರ ಕೂತ್ಕೊಳ್ಳೋ ಅಂತ ಹೇಳಿ ರವಿ ಬಾಟ್ಲು ಕೊಡ್ತಿರೋವಾಗ, ನನಗೆ ಬೇಡವೋ, ಬರೀ ಮಾತಾಡೋಕ್ಕೆ ಬಂದೆ ಅಂತಾನೆ ಸೂರ್ಯ. ಆಗ ಮನೋಜ, ಏನೇನು ಬೇಡ ಅಂತ ಹೇಳ್ತಿದ್ದಾನೆ, ನಂಬಕ್ಕೆ ಆಗ್ತಿಲ್ಲ ಅಂತಾನೆ. ಯಾಕೋ ಬೇಡ ಅಂತ ಹೇಳ್ತಿದ್ಯಾ, ನನ್ನ ಮೇಲಿನ ಕೋಪ ಇನ್ನೂ ಹೋಗಿಲ್ವಾ ನಿನಗೆ ಅಂತಾನೆ ರವಿ. ಕೋಪ ಎಲ್ಲ ಏನೂ ಇಲ್ವೋ, ನಿನ್ನ ಮೇಲೆ ನಾನು ಎಂಥ ಕೋಪ ಮಾಡ್ಕೊಳ್ಳಿ, ಬೇಗ ಮಾತಾಡಿ ಮುಗಿಸೋಣ ಅಂತಾನೆ ಸೂರ್ಯ. ಈ ಕುಡಿಯೋ ಟಾಪಿಕೇ ಬೇಡವೋ, ಸುಮ್ಮನೆ ಸಮಸ್ಯೆ ಅಂತಾನೆ. ಯಾರಿಗೋ ಸಮಸ್ಯೆ ಅಂತ ಮನೋಜ ಕೇಳ್ತಾನೆ. ನನಗೆ ಕಣೋ ಸಮಸ್ಯೆ, ನೀವಿಬ್ರೇನೋ ಒಬ್ಬೊಬ್ಬರೇ ಇದ್ದೀರಾ, ನನ್ನ ಹೆಂಡತಿ ಮನೇಲೇ ಇದ್ದಾಳಲ್ಲ ಅಂತಾನೆ. ಆಗ ಮನೋಜ, ಏನೋ ಇದನ್ನೆಲ್ಲ ಸಂತೋಷದಿಂದ ಹೇಳ್ತಿದ್ಯಾ ಅಥವಾ ಬೇಕು ಅಂತಾನೆ ಹೇಳ್ತಿದ್ಯಾ ಅಂತಾನೆ. ಆಗ ಸೂರ್ಯ, ರವಿ ಇವನು ತುಂಬಾ ಓವರಾಗಿ ಮಾತಾಡ್ತಿದ್ದಾನೆ, ಇವನಿಗೆ ಎಣ್ಣೆ ಎಲ್ಲ ಕೊಡಬೇಡ್ವೋ ಅಂತಾನೆ. ಇನ್ನು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಲಿಲ್ಲ, ಆಗಲೇ ನೋಡೋ ಹೇಗೆ ಮಾತಾಡ್ತಿದ್ದಾನೆ ಅಂತಾನೆ. ಲೈ ಬಿಡ, ಅವನು ಯಾವಾಗಲೂ ಇದೇ ಥರ ತಾನೇ ಮಾತಾಡೋದು, ನೀನು ಸ್ವಲ್ಪನಾದರೂ ಕುಡಿ, ಅದರಿಂದ ಏನು ಸಮಸ್ಯೆ ಆಗ್ಬಿಡುತ್ತೆ ಅಂತಾನೆ. ಲೈ ಕುಡಿದ್ರೆ ಸಮಸ್ಯೆ ಎಲ್ಲ ದೂರ ಆಗ್ಬಿಡಲ್ವೋ ಅಂತ ಸೂರ್ಯ ಹೇಳ್ತಿರೋವಾಗ, ಲೈ ನೋಡೋ ಹೇಗೆ ಮಾತಾಡ್ತಿದ್ದಾನೆ ಇವನು, ದಿಢೀರ್ ಅಂತ ಒಳ್ಳೆಯನಾಗ್ಬಿಟ್ಟಿದ್ದಾನಲ್ಲೋ, ನಾವಿಬ್ರು ಹೆಂಡ್ತಿರಿಲ್ಲ ಅಂತ ಬೇಜಾರಲ್ಲಿದ್ದೀವಿ, ಇವ್ನು ನೋಡಿದ್ರೆ ಇವ್ನು ಹೆಂಡ್ತಿ ಜೊತೆಲೇ ಇದ್ದಾಳೆ ಅಂತ ಸಂತೋಷವಾಗಿದ್ದಾನೆ, ನಮ್ಮ ಕಷ್ಟ ನಮಗೆ ಮಾತಾಡನೆ ಅಂತಾನೆ. ಮನೋಜ ಹಾಗಂತಿರುವಾಗ ಸೂರ್ಯ, ಲೈ ಕುಡಿದ್ರೆ ಸ್ವಲ್ಪ ಹೊತ್ತು ಮಾತ್ರ ಕಷ್ಟನ ಮರ್ತೋಗ್ತೀವಿ ಕಣೋ, ಆದರೆ ಕಷ್ಟ ಮುಗಿಯೋಲ್ಲ, ಕುಡಿದ್ಮೇಲೆ ತಲೆ ಒಳಗೆ ಏನೇನೋ ಬಂದು ಮತ್ತೆ ಅದು ಕಷ್ಟನೇ ಅನಿಸುತ್ತೆ ಕಣೋ ಅಂತಾನೆ. ಕಷ್ಟ ಹೋಗುತ್ತೋ ಇಲ್ವೋ, ಸ್ವಲ್ಪ ಹೊತ್ತು ಎಲ್ಲ ಮರ್ತೋಗ್ತೀನಲ್ಲ, ಅದೇ ನಿಮ್ಮದಿ ಅಂತಾನೆ ಮನೋಜ. ಆಗ ರವಿ, ಸೂರ್ಯ ನಾವು ಕುಡಿತಿದ್ದೀವಿ, ನೀನು ಕುಡಿಯಲ್ಲ ಅಂತ ಹೇಳ್ತಿದ್ಯಾ, ನಮ್ಮ ಜೊತೆಲಿದ್ರೆ ನಿನಗೂ ಅದಕ್ಕೆಗೂ ಸಮಸ್ಯೆ ಆಗುತ್ತೆ, ನೀನು ಇಲ್ಲಿರೋದೇ ಬೇಡ, ಹೊರಟೋಗ್ಬಿಡು ಅಂತಾನೆ. ಲೇ ರವಿ, ನಾನು ಕುಡಿದ್ರೆ ಅಲ್ವೇನೋ ಸಮಸ್ಯೆ, ನಾನು ಕುಡಿದೇನೆ ಹೀಗೆ ಕೂತ್ಕೊಂಡು ಮಾತಾಡ್ತಿರ್ತೀನಿ ಅಂತಾನೆ. ನೀನು ಕುಡಿ, ಇಲ್ಲ ಅಂದರೆ ಹೊರಟೋಗ್ಬಿಡು, ನೀನು ಕುಡಿಲಿಲ್ಲ ಅಂದರೆ ನಮ್ಮಿಬ್ರಿಗೂ ಒಂಥರ ಆಗುತ್ತೆ ಕಣೋ ಅಂತಾನೆ ರವಿ. ಇದೇನಾ ನಿನ್ನ ಸಮಸ್ಯೆ ಅಂತ ಸೂರ್ಯ ಕೇಳ್ತಾನೆ. ಹೌದು ಅಂತ ರವಿ ಹೇಳ್ತಾನೆ. ಆಗ ಸೂರ್ಯ ಬಾಟ್ಲು ತಗೊಂಡು ಕುಡಿದ್ಬಿಡ್ತಾನೆ. ಕುಡ್ದಾದ್ಮೇಲೆ ಸರಿನೇನೋ ಈಗ ಸಂತೋಷನಾ ಅಂತಾನೆ. ತುಂಬ ಸಂತೋಷ ಅಂತ ಮನೋಜ ಹೇಳ್ತಾನೆ. ಈಗ ವಿಷಯ ಏನು ಅಂತ ಹೇಳು ಅಂತಾನೆ ರವಿ.
ನೀನು ಮೈಕಮ್ಮನ ಮನೆಗೆ ಹೋಗಿ ಮಾತಾಡ್ಕೊಂಡು ಬಂದಿದೆಯಲ್ಲ, ಅದನ್ನೆಲ್ಲ ನಿಮ್ಮ ಅತ್ತೆ ಈಗಾಗಲೇ ಸಕ್ಕರೆ ಜೊತೆ ಹೇಳಾಯ್ತು. ಅಪ್ಪನೂ ಕೂಡ ಫೀಲ್ ಮಾಡ್ಕೊಂಡಿದ್ರು ಅಂತಾನೆ ಸೂರ್ಯ. ಆಗ ರವಿ ನನ್ನಿಂದ ಎಲ್ಲರಿಗೂ ಕಷ್ಟ ಅಲ್ವೇನೋ ಅಂತ ಫೀಲ್ ಮಾಡ್ಕೋತಾ ಇರ್ತಾನೆ. ಹಾಗೆಲ್ಲ ಏನೂ ಇಲ್ವೋ ಪಾಪ, ನೀನು ಗೊತ್ತಿಲ್ಲೇನೆ ಇಬ್ರು ಮಧ್ಯೆ ಸಿಕ್ಕಾಕೊಂಡಿದ್ಯಾ ಅಂತಾನೆ ಸೂರ್ಯ. ಅವರೊಬ್ರು ಲೂಸು ಕಣೋ ಅಂತ ರವಿ ಹೇಳ್ತಿರೋವಾಗ ಯಾರೋ ಅಂತ ಮನೋಜ ಕೇಳ್ತಾನೆ. ನಮ್ಮ ಮಾವನ ಮನೆಯವರು ಕಣ, ನಾನು ಈಗಾಗಲೇ ಮಾತಾಡಿ ಶ್ರುತಿ ಹತ್ರ ಎಲ್ಲಾನು ಸರಿ ಮಾಡ್ಕೊಂಡು ಬಿಡ್ತಿದೆ. ಇವರು ಮಧ್ಯೆ ಬಂದು ನೀತು ಹೋಟೆಲ್ನ ಹಾಳು ಮಾಡಿಸಿ ಅವ್ಳು ಕಾಲ್ ಮುರಿಸಿದ್ದಾರೆ. ಅವ್ರು ಮಾಡಿರೋ ತಪ್ಪಿಗೆ ನೀತುಗಾಗಿರೋ ನಷ್ಟನ ಕೊಡಿ ಅಂತ ಹೇಳಿದೆ. ಅದು ತಪ್ಪೇನೋ ಅಂತಾನೆ. ತಪ್ಪ ಹೇಳ್ರೋ ಅಂತಿರೋವಾಗ ತಪ್ಪಿಲ್ಲ ಕಣೋ, ನೀನು ಮಾಡಿರೋದು ಸರಿನೇ ಅಂತ ಸೂರ್ಯ ಹೇಳ್ತಾನೆ. ಅದು ಶ್ರುತಿಗೆ ಅರ್ಥ ಆಗ್ಬೇಕಲ್ವೇನೋ, ಅವಳು ಯಾಕೋ ಆ ರೀತಿ ಮಾಡ್ತಿದ್ದಾಳೆ ಅಂತಾನೆ. ಆಗ ಮನೋಜ, ಇದಕ್ಕೆ ನಾನು ಹೇಳಿದ್ದು ಇಬ್ರು ಮೇಂಟೈನ್ ಮಾಡು ಅಂತ. ಕರೆಂಟ್ ಹೋದ್ರೆ ಇನ್ವರ್ಟರ್ನ ಆನ್ ಮಾಡಿರಲ್ವಾ, ಆ ರೀತಿ ಮಾಡ್ಕೊ ಅಂತ ಹೇಳ್ತೆ ಅಂತಾನೆ. ಆಗ ಸೂರ್ಯ, ನಾರ್ಮಲ್ ಆಗಿದ್ರೇನೆ ಇವನು ಕೀಳ್ಮಟ್ಟದಲ್ಲಿ ಮಾತಾಡ್ತಾನೆ, ಇನ್ನು ಇವನು ಕುಡಿದ್ಬಿಟ್ಟಿದ್ದಾನೆ, ಇನ್ನು ಏನೇನು ಮಾತಾಡ್ತಾನೋ ಏನೋ. ನೀನು ಮಾತಾಡೋದನ್ನ ಬಿಟ್ಟು ಬರೀ ಚಿಪ್ಸನ್ನ ಮಾತ್ರ ತಿನ್ನು ಅಂತಾನೆ. ಬಾಯಿ ಮುಚ್ಕೊಂಡು ಚಿಪ್ಸನ್ನು ಹೇಗೂ ತಿನ್ನೋದು ಅಂತ ಮನೋಜ ಕೇಳ್ತಾನೆ. ಸುಮ್ಮನೆ ಹೇಳ್ದಷ್ಟು ಮಾಡು ಅಂತಾನೆ ಸೂರ್ಯ. ರವಿ ಏನು ಮಾಡಬೇಕು ಅಂತಿದ್ಯೋ ಅಂತ ಸೂರ್ಯ ಕೇಳ್ತಾನೆ. ಗೊತ್ತಿಲ್ವೋ, ಅವಳು ಬರೋಕ್ಕೆ ಏನು ಮಾಡಬೇಕು ಅಂತಾನೆ ಅರ್ಥ ಆಗ್ತಿಲ್ಲ. ಅವ್ನು ಹಾಗಂತಿರೋವಾಗ ನಿನ್ಗೆ ನಿನ್ನ ಹೆಂಡ್ತಿ ಬರ್ತಾ ಇಲ್ಲ, ನನಗೆ ನನ್ನ ಹೆಂಡ್ತಿ ಫ್ರಾಡು, ಅವಳಿನ್ನು ಇಲ್ಲಿಗೆ ಬರಲೇಬಾರ್ದು ಅಂತಾನೆ. ಆಗ ಸೂರ್ಯ, ನಿನ್ಗಾದ್ರೆ ಡೈವರ್ಸ್ ಆದ್ರೂ ಸಿಗುತ್ತೆ ಕಣೋ, ಆದರೆ ಇವನ್ಗೇನೆ ಈಗ ಕಷ್ಟ ಆಗಿರೋದು ಅಂತಾನೆ. ರವಿ, ದುಡ್ಡಿನ ವಿಷಯದಲ್ಲಿ ನಿಮ್ಮ ಮಾವನವ್ರು ಏನು ಹೇಳಿದ್ರು ಅಂತ ಸೂರ್ಯ ಕೇಳ್ತಾನೆ. ಗೊತ್ತಿಲ್ಲ ಕಣೋ, ಏನು ಹೇಳಿದ್ರು ನಿಮ್ಮ ತಂದೆ ಅಂತ ಶ್ರುತಿಗೆ ಮೆಸೇಜ್ ಹಾಕಿದೆ, ಆದರೆ ಅವಳು ನಮ್ಮ ತಂದೆ ಹತ್ರನೇ ಕೇಳ್ಕೊ ಅಂತ ಹೇಳಿದ್ಲು. ಆಗ ಮನೋಜ ನಗ್ತಾನೆ. ನಗೋದು ಸಾಕು ನಿಲ್ಸೋ ರವಿ, ಇದರಲ್ಲಿ ಸೋಂಪ ಪುಡಿದು ಯಾವ ತಪ್ಪು ಇಲ್ಲ. ದುಡ್ಡು ಇಸ್ಕೊಂಡು ತೊಗೊಂಡೋಗಿ ನೀತು ಹತ್ರ ಕೊಟ್ಟು ನನ್ನನ್ನು ಮರ್ತ್ಬಿಡು, ಸೋಂಪ ಪುಡಿ ಹತ್ರ ಬಂದು ಸಾರಿ ಕೇಳು ಅಂತ ಹೇಳು, ಆಗ ನಿಮ್ಮ ಜಗಳ ಎಲ್ಲ ಮುಗ್ದೋಗುತ್ತೆ ಅಂತಾನೆ ಸೂರ್ಯ. ಆಗ ಅಲ್ಲೇ ಇದ್ದಂತ ಮನೋಜ, ಇವನ್ ಜಗಳ ಏನೋ ಮುಗಿಯುತ್ತೆ ಕಣೋ, ಆದರೆ ನನ್ನ ಕತೆನ ಕೇಳು. ನನ್ನ ಹೆಂಡ್ತಿ ನನಗೆ ಫೋನ್ ಮಾಡಿ ಒಂಥರ ಮಾತಾಡ್ತಾಳೆ ಕಣೋ, ಟಾರ್ಚರ್ ಕೊಡ್ತಾಳೆ. ಅವನು ಹಾಗಂತಿರೋವಾಗ ಸೂರ್ಯ, ಇನ್ನೂ ನೀನು ನನ್ನ ಹೆಂಡ್ತಿ ಅಂತಾನೆ ಹೇಳ್ತಿದ್ಯಾ ಅಂತಾನೆ. ಅದೇಂತದು ಒಂಥರ ಮಾತಾಡೋದು ಅಂತಾನೆ ಸೂರ್ಯ. ಅದು ಒಂಥರ ಮಾತಾಡ್ತಾಳೆ ಕಣೋ, ಆಗ ನನಗೆ ಏನೋ ಒಂಥರ ಆಗುತ್ತೆ ಅಂತಾನೆ. ಓಹೋ, ಪಾರ್ಲರಮ್ಮ ಈ ರೂಟಲ್ಲಿ ಬರ್ತಿದ್ದಾಳ, ಭಯಂಕರವಾದ ಕೇಳಿ ಕಣೋ ಅವಳು. ಹಾಗಂತ ಸೂರ್ಯ ಹೇಳ್ತಿರೋವಾಗ ಅವಳು ಮಾತಾಡೋದನ್ನ ಕೇಳದೆ ಇರೋಕ್ಕೂ ಆಗ್ತಿಲ್ಲ, ಕೇಳೋಕ್ಕೂ ಆಗ್ತಿಲ್ಲ ಕಣೋ. ಆದರೆ ಅವಳ ಜೊತೆ ನಾನು ಮತ್ತೆ ಬಾಳಾಟ ಮಾಡೋಕ್ಕಾಗಲ್ವೋ ಅಂತಾನೆ. ಸರಿ, ನೀನು ಅದರಲ್ಲಿ ಸ್ಟ್ರಾಂಗ್ ಆಗಿದ್ರೆ ಎಲ್ಲ ಸರಿ ಹೋಗುತ್ತೆ. ಹಾಗಂತ ಸೂರ್ಯ ಹೇಳ್ತಿರೋವಾಗ ನಾನು ತುಂಬಾನೇ ಸ್ಟ್ರಾಂಗ್ ಅಂತಾನೆ ಮನೋಜ. ಹಾಗಂತ ಹೇಳಿ ಅಲ್ಲೇ ಮಲ್ಕೊಂಡ್ಬಿಡ್ತಾನೆ. ಇದೇ ಇವನು ಸ್ಟ್ರಾಂಗ್ ಆಗಿರೋದು, ನೀನು ತುಂಬ ಫೀಲ್ ಮಾಡ್ಕೋಬೇಡ ಕಣೋ, ಎಲ್ಲ ಸರಿ ಹೋಗುತ್ತೆ. ಸೊಂಪ ಬುಡಿ ಜೊತೆ ಜಾಸ್ತಿ ದಿನ ದೂರ ಇಡ್ಬೇಡ, ಟಕ್ ಅಂತ ಎಲ್ಲನೂ ಸರಿ ಮಾಡ್ಕೊಂಡು ಮನೆಗೆ ಕರ್ಕೊಂಡು ಬಂದ್ಬಿಡು. ಮುಂದೆ ಏನು ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡು ಅಂತಾನೆ. ಸೂರ್ಯ ವೆಯ್ಟ್ ಮಾಡ್ತಿರ್ತಾನೆ. ರವಿ ಆಗ ಅಲ್ಲಿಗೆ ಬರ್ತಾನೆ. ಏನೋ ರವಿ, ಮಾತಾಡಬೇಕು ಅಂತ ಹೇಳಿ ಇಲ್ಲಿಗೆ ಕರೆಸ್ತೀಯಲ್ಲ ಅಂತಾನೆ. ಏನೂ ಇಲ್ವಾ, ಹೊಸ ಡಿಶ್ನ ಟ್ರೈ ಮಾಡಿದ್ದೆ, ಅದಕ್ಕೆ ನೀನಾಗಲೇ ಕೆಲ್ಸಕ್ಕೆ ಹೋದ್ರು ಅಂತ ಹೇಳಿದ್ರು, ಅದಕ್ಕೆ ಇಲ್ಲೇ ಇರು ತಗೊಂಡು ಬರ್ತೀನಿ ಅಂತ ಹೇಳಿದೆ, ತಗೋ ಇದನ್ನ ಮಧ್ಯಾಹ್ನದ ಊಟಕ್ಕೆ ಇಟ್ಕೊ ಅಂತಾನೆ. ಏನೋ ರವಿ, ಹೊಸ್ದಾಗಿ ಎಲ್ಲನೂ ಮಾಡ್ತಿದ್ಯಾ ಅಂತ ಸೂರ್ಯ ಕೇಳ್ತಾನೆ. ಹೌದು ಕಣೋ ಸೂರ್ಯ, ನನಗಿನ್ನೂ ಆ ಗಿಲ್ಟ್ ಫೀಲ್ ಹೋಗಲೇ ಇಲ್ಲ. ನೀತು ವಿಷಯದಲ್ಲಿ ನಾನು ನಿನ್ನ ಮೇಲೆ ಡೌಟ್ ಪಟ್ಬಿಟ್ಟೆ. ನಿನ್ನ ಮನಸ್ಸಿಗೆ ಎಷ್ಟು ಕಷ್ಟ ಆಗಿರಬೇಡ, ನನಗೆಲ್ಲ ಅರ್ಥ ಆಗ್ತಿದೆ ಕಣೋ, ಸಾರಿ ಕಣೋ ಅಂತಾನೆ. ನೆನ್ನೆ ಮಾತಾಡಿ ಮುಗಿಸಿದ್ವಲ್ಲೋ, ಮತ್ತೆ ಮತ್ತೆ ಅದನ್ನೇ ಯಾಕೆ ಮಾತಾಡ್ತಿದ್ಯಾ ಅಂತಾನೆ ಸೂರ್ಯ. ಬಿಡೋ ಅದನ್ನೆಲ್ಲ ಅಂತಾನೆ. ಇಲ್ಲ ಕಣೋ, ನಾನು ನಿನಗೆ ತುಂಬಾ ಹರ್ಟ್ ಮಾಡಿಬಿಟ್ಟಿದ್ದೀನಿ, ಖಂಡಿತ ನೀನು ಫೀಲ್ ಮಾಡ್ಕೊಂಡಿರ್ತೀಯ ಅಂತಾನೆ ರವಿ. ನಾವು 3 ಜನ ಮಕ್ಕಳೇ ಆದ್ರೂ ನನ್ನ ಜೊತೆ ಯಾವಾಗಲೂ ಇರೋದು ನೀನೇ ಕಣೋ, ನೀನು ಯಾವಾಗಲೂ ನನ್ನ ಪರವಾಗಿ ನಿಂತಿರ್ತೀಯ. ಯಾರಾದರೂ ಏನಾದರೂ ಹೇಳಿದ್ರೆ ಸೂರ್ಯ ಆ ರೀತಿ ಮಾಡಲ್ಲ, ಅವ್ನು ಸರಿಯಾಗಿ ಮಾಡಿರ್ತಾನೆ ಅಂತ ಹೇಳ್ತೀಯ. ನನ್ನ ಪರವಾಗಿರೋ ನೀನು ಆ ರೀತಿ ಮಾತಾಡಿದಾಗ ಮನ್ಸಿಗೆ ತುಂಬಾನೇ ಸಂಕಟ ಆಯಿತು ಅಂತಾನೆ ಸೂರ್ಯ. ನಾನು ಯಾಕೆ ಆ ರೀತಿ ನಡ್ಕೊಂಡೆ ಅಂತ ನನಗೆ ಗೊತ್ತಿಲ್ಲ ಕಣೋ, ತುಂಬಾನೇ ಗಿಲ್ಟಿ ಆಗ್ತಿದೆ ಅಂತಾನೆ ರವಿ. ಅದಕ್ಕೆ ಕಣೋ ಈ ಅಡುಗೆನ ಮಾಡ್ಕೊಂಡು ತೊಗೊಂಡು ಬಂದಿದ್ದೀನಿ ಅಂತಾನೆ. ನೀನು ಇದನ್ನು ತಿಂದರೆ ನನ್ನನ್ನು ಕ್ಷಮಿಸ್ದಾಗೆ ಅಂತಾನೆ. ರವಿ, ಆ ರೀತಿಯೆಲ್ಲ ಯಾಕೋ ಅನ್ಕೋತೀಯ, ನಾನು ಅದನ್ನ ಮನಸ್ಸಲ್ಲೇ ಇಟ್ಕೊಂಡಿಲ್ಲ, ನಾನು ಅದನ್ನೆಲ್ಲ ಆವಾಗಲೇ ಮರ್ತ್ಬಿಟ್ಟೆ ಕಣೋ. ತುಂಬ ಯೋಚನೆ ಮಾಡಬೇಡ, ಮುಂದಿನ ಜನ್ಮದಲ್ಲಿ ನಾವಿಬ್ಬರು ಜೊತೆಯಾಗಿರ್ತೀವೋ ಇಲ್ವೋ ಗೊತ್ತಿಲ್ಲ, ಆದರೆ ಈ ಜನ್ಮದಲ್ಲಿ ನಾನು ನೀನು ಅಣ್ಣ ತಮ್ಮದಿರು ಸಂತೋಷವಾಗಿರ್ಬೇಕು ಕಣೋ. ಹಾಗಂತ ಸೂರ್ಯ ಹೇಳ್ತಿರೋವಾಗ, ಹಾಗಾದರೆ ನಿನಗೆ ನನ್ನ ಮೇಲೆ ಕೋಪ ಏನು ಇಲ್ಲ ಅಲ್ವೇನೋ ಅಂತಾನೆ ರವಿ. ಇಲ್ಲ ಕಣೋ, ನಾನು ಆಗ್ಲಿಂದ ಇಲ್ಲ ಅಂತ ಹೇಳ್ತಾನೆ ಇದ್ದೀನಲ್ಲ, ನಾನು ಏನನ್ನೂ ಮನಸ್ಸಲ್ಲಿ ಇಟ್ಕೊಂಡಿಲ್ಲ, ನೀನು ಅಷ್ಟನ್ನು ಅರ್ಥ ಮಾಡಿಕೊಂಡ್ರೆ ಸಾಕು ಅಂತಾನೆ ಸೂರ್ಯ. ನಾನು ನಿನ್ನ ಬಗ್ಗೆ ಯಾವತ್ತೂ ಸಂದೇಹ ಪಟ್ಕೊಂಡಿರಲಿಲ್ಲ ಕಣೋ, ಆ ಶ್ರುತಿ ಅಪ್ಪ ಮಾಡಿದ ಕೆಲಸಕ್ಕೆ ಲೂಟ್ ಥರ ನಿನ್ನ ಮೇಲೆ ಡೌಟ್ ಪಟ್ಬಿಟ್ಟೆ ಅಂತಾನೆ. ಬಿಡೋ, ಏನೋ ಯಾವಾಗಲೂ ಅದನ್ನೇ ಮಾತಾಡ್ತಿದ್ಯಾ. ಇಲ್ಲಿ ಕೇಳು, ನೀನು ಎಷ್ಟೇ ನನ್ನ ಮೇಲೆ ಕೋಪ ಮಾಡಿಕೊಂಡ್ರು ನನಗೆ ನಿನ್ನ ಮೇಲಿರೋ ಪ್ರೀತಿ ಕಡಿಮೆ ಆಗಲ್ಲ. ಯಾವಾಗಲೂ ನೀನು ನನ್ನ ತಮ್ಮನೇ, ನಾನು ನಿನ್ನ ಅಣ್ಣನೇ, ಅದನ್ನೆಲ್ಲ ಯಾರ ಕೈಯೆಲ್ಲ ಬದಲಾಯಿಸೋಕ್ಕಾಗುತ್ತೆ ಅಂತಾನೆ. ಈ ಕಡೆ ಪಾರ್ಕ್ ಫ್ರೆಂಡ್ ಫೋನ್ಗೆ ಯಾರೋ ಫೋನ್ ಮಾಡಿರ್ತಾರೆ. ಫೋನ್ ರಿಂಗ್ ಆಗ್ತಾನೆ ಇದ್ರು, ಅವರು ಕೆಲಸ ಮಾಡ್ತಾನೆ ಇರ್ತಾರೆ. ಬ್ರೋ, ಕಾಲ್ ಬರ್ತಿದೆಯಲ್ಲ, ಅಟೆಂಡ್ ಮಾಡಿ ಅಂತಾನೆ ಮನೋಜ. ಯಾವುದೋ ಅನ್ನೋನ್ ನಂಬರು ಬ್ರೋ, ಇದ್ರೆ ಇರಲಿ ಬಿಡಿ ಅಂತಾನೆ ಪಾರ್ಕ್ ಫ್ರೆಂಡ್. ಯಾವುದೋ ಆರ್ಡ್ರಿಗಿರ್ಬೇಕು ಬ್ರೋ, ಅಟೆಂಡ್ ಮಾಡಿ ಅಂತಾನೆ ಮನೋಜ.
ಯಾರು ಅಂತ ಫೋನ್ ತೆಗೆದು ಕೇಳ್ತಿರೋವಾಗ ನೀವು ವರ್ಕ್ ಮಾಡ್ತಿದ್ದೀರಲ್ಲ ಆ ಬಾಸ್ ಹೆಸ್ರೇನು ಅಂತಾನೆ. ನಮ್ಮ ಬಾಸ್ ಹೆಸರು ನಿಮ್ಗೆ ಯಾಕೆ ಅಂತ ಕೇಳ್ತಾನೆ ಪಾರ್ಕ್ ಫ್ರೆಂಡ್. ಬೇಕಾಗಿರೋದಕ್ಕೇನೆ ಕೇಳ್ತಿರೋದು ಹೇಳಿ ಅಂತಾನೆ. ನಮ್ಮ ಬಾಸ್ ಹೆಸರು ಮನೋಜ್ ಅಂತಾನೆ ಪಾರ್ಕ್ ಫ್ರೆಂಡ್. ಸರಿ ನೀವ್ಯಾರು ಮೊದಲು ಅದನ್ನೇ ಹೇಳಿ ಅಂತಾರೆ. ಯಾರದೊಬ್ರು ಅಂತ ಮನೋಜ ಕೇಳ್ತಾನೆ. ಯಾರ ನಿಮ್ಮ ಹೆಸರು ಕೇಳ್ತಿದಾರಪ್ಪ ಅಂತ ಪಾರ್ಕ್ ಫ್ರೆಂಡ್ ಹೇಳ್ತಾನೆ. ಸ್ಪೀಕರ್ಗೆ ಹಾಕು ಅಂತ ಮನೋಜ ಹೇಳ್ತಾನೆ. ನಿಮ್ಮ ಹೆಸರು ಸೀನು ತಾನೆ ಅಂತ ಕೇಳ್ತಾರೆ. ನನ್ನ ಹೆಸರು ನಿನ್ಗೆ ಹೇಗಯ್ಯ ಗೊತ್ತು ಅಂತ ಪಾರ್ಕ್ ಫ್ರೆಂಡ್ ಹೇಳ್ತಾರೆ. ನಿಮ್ಮ ಹೆಸರೆಲ್ಲ ನನಗೆ ಚೆನ್ನಾಗಿ ಗೊತ್ತು ಅಂತಿರೋವಾಗ ಏನು ವಿಷಯ ಮೊದಲು ಅದನ್ನ ಹೇಳಿ ಅಂತಾನೆ ಪಾರ್ಕ್ ಫ್ರೆಂಡ್. ಹೇಳೋಕ್ಕೆ ಒಂಥರ ಆಗ್ತಿದೆ ಅಂತ ಆ ವ್ಯಕ್ತಿ ಹೇಳ್ತಾನೆ. ಸ್ವಲ್ಪ ಇರಿ, ಏನು ವಿಷಯನ ನಿಮ್ಮ ಜೊತೆ ಹೇಳದೆ ಇರೋಕ್ಕಾಗ್ತಿಲ್ಲ. ಆರಂಭದಲ್ಲೇ ಇದನ್ನೆಲ್ಲ ಸರಿ ಮಾಡ್ಕೊಂಡ್ರೆ ಒಳ್ಳೇದಲ್ವಾ ಅಂತಾನೆ. ಏನು ಹೇಳ್ತಿದ್ದೀರಾ ನೀವು? ಯಾವುದ್ರ ಬಗ್ಗೆ ಹೇಳ್ತಿದ್ದೀರಾ? ಸ್ವಲ್ಪ ಅರ್ಥ ಆಗುವಾಗ ಹೇಳಿ ಅಂತ ಪಾರ್ಕ್ ಫ್ರೆಂಡ್ ಹೇಳ್ತಾನೆ. ನಿಮ್ಮ ಶೋರೂಮ್ ಬಾಸ್ ಇದ್ದಾರಲ್ಲ ಅವ್ರ ವೈಫ್ ಬಗ್ಗೆ ಒಂದು ಮುಖ್ಯವಾದ ವಿಷಯ ಹೇಳಬೇಕಿತ್ತು ಅಂತಾನೆ. ಇದನ್ನೆಲ್ಲ ನಿಮ್ಮ ಬಾಸ್ ಜೊತೆ ಹೇಳಬೇಡಿ, ಅವ್ರು ಇದನ್ನೆಲ್ಲ ಕೇಳಿಸ್ಕೊಂಡ್ರೆ ತುಂಬಾ ಕಷ್ಟ ಆಗುತ್ತೆ ಅವ್ರಿಗೆ ಅಂತಾನೆ. ನಾನೇನು ಹೇಳಲ್ಲ, ಅದೇನು ವಿಷಯ ಅಂತ ಹೇಳಿ ಅಂತಾನೆ ಪಾರ್ಕ್ ಫ್ರೆಂಡ್. ಈಗ ನಿಮ್ಮ ಬಾಸ್ ವೈಫು ಶೋರೂಮಲ್ಲಿ ಇಲ್ಲ ಅಲ್ವಾ ಅಂತಾರೆ. ಕರೆಕ್ಟ್ ತಾನೆ ಅಂತಿರುವಾಗ ಹೌದು ಅಂತಾನೆ ಪಾರ್ಕ್ ಫ್ರೆಂಡ್. ಆದರೆ ಅವರು ಇಲ್ಲಿದ್ದಾರೆ ಅಂತಾನೆ. ಇಲ್ಲಿದ್ದಾರೆ ಅಂದರೆ ಎಲ್ಲಿದ್ದಾರೆ ಅಂತ ಕೇಳ್ತಾನೆ ಪಾರ್ಕ್ ಫ್ರೆಂಡ್. ಅವ್ರು ಒಂದು ಅಡ್ರೆಸ್ ಹೇಳಿ ಇಲ್ಲಿರೋ ಪಾರ್ಕಲ್ಲಿದ್ದಾರೆ ಅಂತಾನೆ. ಪಾರ್ಕ್ನಲ್ಲಿ ಯಾರನ್ನೋ ನೋಡೋಕೆ ಬಂದಿರಬೇಕು ಹಾಗಂತ ಪಾರ್ಕ್ ಫ್ರೆಂಡ್ ಹೇಳ್ತಾನೆ. ಅವ್ರ ಜೊತೆನಲ್ಲೇ ಯಾರನ್ನೋ ಕರ್ಕೊಂಡು ಬಂದಿದ್ದಾರೆ ಅಂತಾನೆ ಆ ವ್ಯಕ್ತಿ. ಅವರಿಬ್ರು ಡೈಲಿ ಬಂದು ಇಲ್ಲಿ ಮಾತಾಡ್ಕೊಂಡು ಹೋಗ್ತಾರೆ ಅಂತಾನೆ. ನಿಮ್ಮ ಬಾಸ್ ಇದ್ದಾರಲ್ಲ ಅವರು ಚೆನ್ನಾಗೇ ಗೊತ್ತು ಅವ್ರಿಗೆ ನಿಮ್ಮ ಬಾಸ್ ಅಲ್ದೇನೆ ಇನ್ನೊಬ್ರು ಜೊತೆಲಿ ಇದ್ದಾರೆ ಅಂತಾನೆ. ಸೀನು ಯಾರಿರ್ಬೋದು ಅಂತ ಮನೋಜನ್ ಕೇಳ್ತಾನೆ. ಅವತ್ತು ಬಂದಿದ್ನಲ್ಲ ಓವೆನ್ ಆರ್ಡ್ರ್ ಮಾಡೋಕ್ಕೆ ಅವನೇ ಇರಬೇಕು ಅಂತ ಮನೋಜ ಹೇಳ್ತಾನೆ. ಏನಪ್ಪ ಹೇಳ್ತಿದ್ಯಾ ಅಂತ ಸೀನು ಕೇಳ್ತಿರೋವಾಗ ಅವರಿಬ್ರು ಯಾವಾಗಲೂ ಇಲ್ಲಿಗೆ ಜೊತೆಲಿ ಬಂದು ನಗ್ತಾ ಮಾತಾಡ್ತಿರ್ತಾರೆ ಅಂತಾನೆ. ಒಂದೊಂದ್ಸರಿ ಸೀರಿಯಸ್ ಆಗಿ ಮಾತಾಡ್ತಾರೆ. ಆಮೇಲೆ ಇಬ್ರು ಕೂತ್ಕೊಂಡು ಒಬ್ರಿಗೊಬ್ರು ನಗ್ತಾ ಮಾತಾಡ್ತಾನೆ ಇರ್ತಾರೆ ಅಂತಾನೆ. ಹೇಳ್ಬೇಕು ಅಂದ್ರೆ ಕನ್ನಡ ಸಿನಿಮಾದಲ್ಲಿ ಬರುತ್ತಲ್ಲ ಲವ್ ಸೀನು ಆ ರೀತಿ ಇರುತ್ತೆ ಅಂತಾನೆ. ಸರಿ ಅದೆಲ್ಲ ಇರ್ಲಿ ಬಿಡು, ಈಗ ಏನಕ್ಕೆ ನನಗೆ ಫೋನ್ ಮಾಡಿದೆ ಅಂತ ಸೀನು ಕೇಳ್ತಾರೆ. ಏನ್ ಸರ್ ಈ ರೀತಿ ಎಲ್ಲ ಕೇಳ್ತಿದ್ದೀರಾ? ನಿಮ್ಮ ಬಾಸ್ ವೈಫು ನೋಡಿ ಯಾವ ಥರ ಮಾಡ್ತಿದ್ದಾರೆ, ಇದೆಲ್ಲ ತಪ್ಪಲ್ವಾ ಅಂತಾನೆ ಆ ವ್ಯಕ್ತಿ. ಅಂದ್ರೆ ಇದನ್ನೆಲ್ಲ ನಿಮ್ಮ ಬಾಸ್ ಜೊತೆ ಮಾತ್ರ ಹೇಳ್ಬೇಡಿ, ಪಾಪ ಅವ್ರ ಮನ್ಸಿಗೆ ತುಂಬಾನೇ ಕಷ್ಟ ಆಗುತ್ತೆ ಅಂತಾನೆ. ಅವ್ರದ್ದು ತುಂಬಾನೇ ಒಳ್ಳೆ ಮನ್ಸು, ಇದನ್ನ ಕೇಳಿ ತಪ್ಪಾದ ನಿರ್ಧಾರ ತಗೋಬೋದು ಅಂತಾನೆ. ಸರಿ ಬಿಡಪ್ಪ, ನಾನು ಅವ್ರ ಜೊತೆ ಹೇಳಲ್ಲ. ಆದ್ರೆ ನೀವ್ಯಾರು ಅಂತ ಕೇಳ್ತಿರುವಾಗಲೇ ಆ ವ್ಯಕ್ತಿ ಫೋನ್ ಕಟ್ ಮಾಡ್ತಾನೆ. ಅದೆಲ್ಲ ಮುಗಿದ ನಂತರ ರೋಹಿಣಿ ನಾನು ಹೇಳ್ಕೊಟ್ಟಾಗೆ ಹೇಳ್ದಿಯಾ ಅಂತಾಳೆ. ಹೇಳ್ದೆ ಮೇಡಮ್. ಯಾಕೆ ಮೇಡಮ್ ಈ ರೀತಿ ಮಾಡಿಸ್ತಿದ್ದೀರಾ ಅಂತ ಆ ವ್ಯಕ್ತಿಗೆ ಹೇಳ್ತಾನೆ. ಎಲ್ಲದಕ್ಕೂ ಒಂದು ಕಾರಣ ಅಂತ ಇರುತ್ತೆ. ನನ್ನ ಗಂಡನ ಜೊತೆ ನಾನು ಸೇರಬೇಕು ಅಂದರೆ ಇದನ್ನೆಲ್ಲ ಮಾಡಲೇಬೇಕು ಅಂತಾಳೆ ರೋಹಿಣಿ. ಈಗ ನೀನು ಮಾತಾಡಿರೋದನ್ನ ಅವ್ರು ಕೇಳಿಸ್ಕೊಂಡಿದ್ರೆ ನನ್ನನ್ನು ನೋಡೋಕ್ಕೆ ಎದ್ನೋ ಬಿದ್ನೋ ಅಂತ ಇಲ್ಲಿಗೆ ಓಡ್ ಬಂದೇ ಬರ್ತಾರೆ. ಅವ್ರೇನಾದರೂ ಇಲ್ಲಿಗೆ ಬಂದರೆ ಅವ್ರ ಮನಸ್ಸಲ್ಲಿ ನಾನು ಇದ್ದೀನಿ ಅಂತ ಅರ್ಥ ಅಂತಾಳೆ. ಒಂದು ವೇಳೆ ಅವ್ರು ಬರಲಿಲ್ಲ ಅಂದರೆ ಮೇಡಮ್ ಅಂತ ಆ ವ್ಯಕ್ತಿ ಹೇಳ್ತಾನೆ. ಖಂಡಿತ ಬಂದೇ ಬರ್ತಾರೆ, ನನಗೆ ಚೆನ್ನಾಗಿ ಗೊತ್ತು ಅಂತಾಳೆ ರೋಹಿಣಿ. ಸರಿ ಮೇಡಮ್, ನಾನು ಇನ್ನು ಬರ್ತೀನಿ. ವಿಶಾಲಕ್ಕ ನನ್ನನ್ನು ಹುಡುಕಿಸ್ತಾ ಇರ್ತಾರೆ ಅಂತಾನೆ ವ್ಯಕ್ತಿ. ಸರಿ ಆಂಟಿ ಜೊತೆ ಈ ವಿಷಯನೆಲ್ಲ ಹೇಳಬೇಡ ಅಂತಾಳೆ ರೋಹಿಣಿ. ಈ ಕಡೆ ಮನೋಜ ಯೋಚನೆ ಮಾಡ್ತಾ ಕೂತಿರ್ತಾನೆ. ಬಾಸ್ಗೆ ಏನಾಗಿದೆ ಅಂತ ಕೇಳಿ ಅಂತಾಳೆ ಛಾಯಾ. ಏನು ಬ್ರೋ ದೇವಸ್ಥಾನದಲ್ಲಿರೋ ದೇವ್ರ ಥರ ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ದೀರಾ ಅಂತಾನೆ ಪಾರ್ಕ್ ಫ್ರೆಂಡ್. ಅಲ್ಲ ಬ್ರೋ, ಇನ್ನೂ ನಮಗೆ ಡಿವೋರ್ಸೇ ಆಗಿಲ್ಲ, ಆಗಲೇ ಇನ್ನೊಂದು ಲವ್ ಅಂತಾನೆ. ಈಗ ಛಾಯಾ ಸರ್ ಒಬ್ರ ಜೊತೆ ಮಾತಾಡ್ಬಿಟ್ರೆ ಲವ್ ಅಂತಾನೆ ಅರ್ಥ ಅಂತಾಳೆ. ಏನಕ್ಕಮ್ಮ ಪಾರ್ಕಲ್ಲಿ ಕುತ್ಕೊಂಡು ಮಾತಾಡಬೇಕು ಬ್ರೋ, ಈಗ ಎಲ್ಲರೂ ತುಂಬಾ ಫಾಸ್ಟ್ ಆಗಿದ್ದಾರೆ. ಯಾವಾಗಲೂ ಮೀಟಿಂಗಲ್ಲಿ ಇರ್ತಾರೆ, ಮಧ್ಯಾಹ್ನ ಡೇಟಿಂಗಲ್ಲಿ ಇರ್ತಾರೆ, ನೈಟು ಬ್ರೇಕಪ್ ಮಾಡ್ಕೊಂಡು ಮನೆಗೆ ಹೋಗ್ತಾರೆ. ಅವ್ನು ಹಾಗಂತಿರೋವಾಗ ಛಾಯಾ ಬಾಸ್ ಹೇಗಿದ್ರು ನೀವು ಡೈವರ್ಸ್ ಕೊಡ್ತಿದ್ದೀರ ಅಲ್ವಾ, ಅವ್ರು ಯಾರ ಜೊತೆ ಮಾತಾಡಿದ್ರೆ ನಿಮ್ಗೇನು ಅಂತಾಳೆ. ಬ್ರೋ ಅವ್ರು ಮಾತ್ರ ಮಾತಾಡ್ಬೇಕಾ? ಯಾರ ಜೊತೆನಾದ್ರೂ ಮಾತಾಡಿ ಬ್ರೋ, ಚೆನ್ನಾಗಿರಿ ನೀವು ಅಂತಾನೆ. ಅದಕ್ಕೆ ಅಂತ ಹುಡುಗಿನ ಎಲ್ಲಿಂದ ತರೋದು ಅಂತಾನೆ ಮನೋಜ. ಪಾರ್ಕ್ ಫ್ರೆಂಡ್ ಛಾಯಾ ಕಡೆ ನೋಡ್ತಾನೆ. ಏನು ಸರ್ ನನ್ನ ಕಡೆ ನೋಡ್ತಿದ್ದೀರಾ ಅಂತಾಳೆ ಛಾಯಾ. ಏನಿಲ್ಲಮ್ಮ ಸುಮ್ಮನೆ ನೋಡಿದೆ ಅಂತಾನೆ ಪಾರ್ಕ್ ಫ್ರೆಂಡ್. ನೀವೇನು ನನ್ನನ್ನು ನೋಡೋದು ಬೇಡ ಅಂತಾಳೆ ಛಾಯಾ. ಬ್ರೋ ಒಂದು ವೇಳೆ ಕಾಲ್ ಮಾಡಿ ಸುಳ್ಳು ಯಾಕೆ ಹೇಳಿರಬಾರ್ದು ಅಂತಾನೆ ಮನೋಜ. ಅವ್ನು ಕರೆಕ್ಟಾಗಿ ನಿಮ್ಮ ಬಾಸ್ ಹೆಂಡ್ತಿ ಅಂತ ಹೇಳಿದಾನಲ್ಲ ಬ್ರೋ, ಇಲ್ಲಿನೇ ಅವನು ಹೇಗೆ ಹೇಳ್ತಾನೆ? ಈಗಿನ ಕಾಲದಲ್ಲಿ ಇದೆಲ್ಲ ಸಾಮಾನ್ಯ ಬ್ರೋ, ನಡೀತಾನೆ ಇರುತ್ತೆ ಅಂತಾನೆ ಪಾರ್ಕ್ ಫ್ರೆಂಡ್. ನಮ್ಮೂರಲ್ಲೂ ಒಂದು ಕತೆ ನಡೆದಿತ್ತು ಗೊತ್ತಾ ಅಂತಾನೆ. ಏನು ಕತೆ ಅಂತ ಮನೋಜ ಕೇಳ್ತಾನೆ. ಅವನು ರೋಹಿಣಿ ಮತ್ತು ಮನೋಜ್ ಕತೆನೇ ಹೇಳ್ತಾನೆ. ಏನು ಬ್ರೋ ನೀವು ನನ್ನ ಕತೆನೇ ಹೇಳ್ತಿದ್ದೀರಲ್ಲ ಅಂತಾನೆ. ನಾನು ಹೇಳೋ ಕತೆನ ಪೂರ್ತಿ ಕೇಳಿ ಬ್ರೋ. ಆ ಪಾರಿಜಾತ ಅನ್ನೋರು ಇದ್ಲಲ್ಲ, ಅವಳು 3ನೇ ಗಂಡನ ಜೊತೆ ಸೇರಿಕೊಂಡು 2ನೇ ಗಂಡನ ಬರೋ ಕೇಳಿ 3ನೇ ಗಂಡ ಮತ್ತು ಅವಳು ಇಬ್ಬರು ಸೇರಿ ಅವನನ್ನು ಕೊಂದ್ಬಿಟ್ರು ಅಂತಾನೆ. ನಡೆದಿರೋದನ್ನೇ ಹೇಳ್ತಿದ್ದೀನಿ ಅಂತಾನೆ ಪಾರ್ಕ್ ಫ್ರೆಂಡ್. ಏನು ಸರ್ ಹೀಗೆ ಹೇಳ್ತಿದ್ದೀರಾ? ನಮ್ಮ ಬಾಸ್ನ ಹಾಗಾದರೆ ಕೊಂದ್ಬಿಡ್ತಾರಾ ಅಂತಾಳೆ ಛಾಯಾ. ಮನೋಜ ಅಂತಾನೆ. ಹಾಗೆಲ್ಲ ನಾನು ಹೇಳ್ತಿಲ್ಲಮ್ಮ, ನಮ್ಮ ಊರಿನಲ್ಲಿ ನಡೆದಿರೋ ಕತೆನ ಹೇಳ್ತಿದ್ದೀನಿ ಅಂತಾನೆ ಪಾರ್ಕ್ ಫ್ರೆಂಡ್. ಬ್ರೋ ನನಗೇನೋ ರೋಹಿಣಿ ಯಾರ ಜೊತೆನೋ ಮಾತಾಡ್ತಿದ್ದಾಳೆ ಅನ್ನೋದನ್ನು ನಂಬಕ್ಕಾಗ್ತಿಲ್ಲ ಅಂತಾನೆ ಮನೋಜ. ಹಾಗಾದರೆ ನೇರವಾಗಿ ಹೋಗಿ ನೋಡ್ಕೊಂಡು ಬಂದ್ಬಿಡಿ ಬಾಸ್ ಅಂತಾಳೆ ಛಾಯಾ. ಆಗ ಪಾರ್ಕ್ ಫ್ರೆಂಡ್ ಅದೆಲ್ಲ ಏನಕ್ಕೆ ಬ್ರೋ, ಹೇಗಿದ್ರು ನಿಮ್ಮಿಬ್ಬರಿಗೆ ಡೈವರ್ಸ್ ಆಗ್ತಿದೆಯಲ್ಲ, ಅವ್ರು ಯಾರ ಜೊತೆ ಮಾತಾಡಿದ್ರೇನು ಹೋದ್ರೇನು ಸುತ್ತಿದ್ರೇನು ನೀವು ಟೆನ್ಷನ್ ಮಾಡ್ಕೊಳ್ದೆ ಆರಾಮಾಗಿರಿ ಅಂತಾನೆ. ನನಗೆ ಡೌಟ್ ಏನೋ ಬಂದಿದೆ, ಅದನ್ನು ಕನ್ಫರ್ಮ್ ಮಾಡ್ಕೋಬೇಕಲ್ಲ ಅಂತಾನೆ ಮನೋಜ. ಹಾಗಾದರೆ ಹೋಗಿ ನೋಡ್ಕೊಂಡು ಬನ್ನಿ ಅಂತಾನೆ ಪಾರ್ಕ್ ಫ್ರೆಂಡ್. ಹಾಗಲ್ಲ, ಹಾಗೇನಾದರೂ ಹೋದರೆ ನನ್ನ ಮನಸ್ಸಲ್ಲಿ ಇನ್ನೂ ಅವಳು ಇದ್ದಾಳೆ ಅಂತ.
ಹಾಗಂತ ಮನೋಜ ಹೇಳ್ತಿರೋವಾಗ ಹಾಗಾದ್ರೆ ಬೇಡ ಬಿಡಿ ಅಂತಾನೆ ಪಾರ್ಕ್ ಫ್ರೆಂಡ್. ಆಗ ಮನೋಜ ಎದ್ದು ಬಂದು ನೀವು ಮುಂದೆ ತಿಳ್ಕೊಳ್ಳಿ ಅಂತ ತಿರುಗಿಸಿ ಅವ್ನ್ ಬೆನ್ನ ಹಿಂದೆ ನಾನು ಎಷ್ಟು ನಂಬರ್ ಹಿಡ್ದಿದ್ದೀನಿ ಅಂತ ಕೇಳ್ತಾನೆ. ತಪ್ಪಾಗಿ ಆನ್ಸರ್ ಹೇಳ್ತಾನೆ ಪಾರ್ಕ್ ಫ್ರೆಂಡ್. ಮತ್ತೆ ಕೇಳ್ತಾನೆ, ಮತ್ತೆ ತಪ್ಪಾಗಿ ಹೇಳ್ತಾನೆ. ಬ್ರೋ ಈಗ ನೀವು ತಿಳ್ಕೊಳ್ಳಿ, ನಾನು ಕೇಳ್ತೀನಿ ಅಂತ ಪಾರ್ಕ್ ಫ್ರೆಂಡ್ ಹೇಳ್ತಾನೆ. ಬ್ರೋ ಸುಮ್ಮನೆ ಆಟ ಆಡಬೇಡಿ, ಕಣ್ಣು ಕಾಣದೇ ಇರೋದೆಲ್ಲ ನಿಜ ಆಗಿರಲ್ಲ ಅಂತಾನೆ ಮನೋಜ. ಸರಿಯಾಗಿ ಹೇಳಿದ್ರಿ ಬಾಸ್ ಅಂತಾಳೆ ಛಾಯಾ. ನೇರವಾಗಿ ನೋಡಿ ಕನ್ಫರ್ಮ್ ಮಾಡ್ಕೊಂಡು ಬಂದ್ಬಿಡೋಣ ಬನ್ನಿ ಅಂತ ಪಾರ್ಕ್ ಫ್ರೆಂಡ್ನ ಕರೀತಾನೆ. ನಮ್ಮ ಜೊತೆ ಛಾಯಾನು ಬರ್ತಾಳ ಅಂತ ಪಾರ್ಕ್ ಫ್ರೆಂಡ್ ಕೇಳ್ತಾನೆ. ಹಾಗಾದ್ರೆ ಶೋರೂಮ್ನ ಯಾರು ನೋಡ್ಕೋತಾರೆ ಅಂತಾನೆ. ನೀವು ಮಾತ್ರ ಬನ್ನಿ ಅಂತ ಪಾರ್ಕ್ ಫ್ರೆಂಡ್ನ ಕರ್ಕೊಂಡು ಹೋಗ್ತಾನೆ. ಈ ಕಡೆ ಮೀನಾ ಕುಸುಮ ಮನೆಗೆ ಬರ್ತಾಳೆ. ಯಾಕಮ್ಮ ನನ್ನನ್ನು ಬರೋಕ್ಕೆ ಹೇಳ್ದೆ ಅಂತಾಳೆ. ಕನಕ ಬಂದಿದ್ದಾಳೆ ಮೀನಾ, ರೂಮ್ನಲ್ಲಿದ್ದಾಳೆ, ಬಂದಾಗಿಂದನೂ ಒಂಥರ ಇದ್ದಾಳೆ, ಯಾರ ಜೊತೆನೂ ಮಾತಾಡ್ತಾನೆ ಇಲ್ಲ ಅಂತಾರೆ. ಯಾಕಮ್ಮ ಏನಾಯ್ತಮ್ಮ ಅವಳಿಗೆ ಅಂತ ಮೀನಾ ಕೇಳ್ತಾಳೆ. ಅವಳು ಹೇಳಿದ್ರೆ ತಾನೇ ನನ್ಗೆ ಗೊತ್ತಾಗೋದು ಅಂತ ಕುಸುಮ ಹೇಳ್ತಾರೆ. ನಾನು ಎಷ್ಟೊಂದು ಸರಿ ಕೇಳಿ ನೋಡಿದೆ, ಏನೂ ಇಲ್ಲ ಅಂತ ಹೇಳ್ತಾಳೆ. ನೀನಾದ್ರೂ ಒಂದ್ಸರಿ ಅವಳ ಜೊತೆ ಮಾತಾಡಿ ನೋಡು ಅಂತಾರೆ. ಸರಿ ಎಲ್ಲಿದ್ದಾಳೆ ಅವಳು ಅಂತ ಮೀನಾ ಕೇಳ್ತಾಳೆ. ಒಳಗಿದ್ದಾಳೆ ನೋಡು ಅಂತಾರೆ ಕುಸುಮ. ಕನಕ ಸುಮ್ಮನೆ ಮಲಗಿರ್ತಾಳೆ. ಕನಕ ಅಂತ ಕೂಗ್ತಾ ಒಳಗೋಗ್ತಾಳೆ ಮೀನಾ. ಬಾಕ ಅಂತ ಎದ್ದು ಕೂತ್ಕೋತಾಳೆ ಕನಕ. ಮೀನಾ ಅವಳನ್ನ ನೋಡ್ತಿರೋದನ್ನ ನೋಡಿ ಯಾಕಕ್ಕ ನನ್ನನ್ನು ಹೀಗೆ ನೋಡ್ತಿದ್ಯಾ ಅಂತಾಳೆ. ಕತ್ತೆತ್ತಿ ನನ್ನ ಕಡೆ ನೋಡು ಅಂತ ಮೀನಾ ಹೇಳ್ತಾಳೆ. ಯಾಕೆ ಈ ಥರ ಇದೆಯಾ ನೀನು, ನಿನ್ನ ಆರೋಗ್ಯ ಸರಿ ಇಲ್ವಾ ಹಾಗಂತ ಮೀನಾ ಕೇಳ್ತಿರೋವಕ್ಕ. ಅದೆಲ್ಲ ಏನೂ ಇಲ್ಲ ಅಕ್ಕ, ಸರಿಯಾಗಿ ನಿದ್ದೆ ಮಾಡಲಿಲ್ವಲ್ಲ ಅದಕ್ಕೆ ಈ ರೀತಿ ಇದ್ದೀನಿ ಅಂತಾಳೆ. ನಿದ್ದೆ ಮಾಡಲಿಲ್ಲ ಅಂದರೆ ಮುಖ ಹೀಗಿರುತ್ತಾ, ಮೊದಲು ಏನಾಯಿತು ಅಂತ ಹೇಳು ಅಂತಾಳೆ ಮೀನಾ. ಏನೂ ಇಲ್ಲ ಅಕ್ಕ, ನಾನು ಚೆನ್ನಾಗೇ ಇದ್ದೀನಿ ಅಂತಾಳೆ ಕನಕ. ಏನಾಯಿತು ಅಂತ ಹೇಳು ಅಂತೇಳಿ ಮೀನಾ ಕನಕ ಕೂದಲನ್ನ ಸರಿ ಮಾಡೋಕ್ಕೆ ಹೋಗ್ತಾಳೆ. ಏನೂ ಇಲ್ಲ ಅಕ್ಕ, ನಾನು ಚೆನ್ನಾಗೇ ಇದ್ದೀನಿ ಅಂತ ಕನಕ ತನ್ನ ಕೈಯಿಂದ ಮತ್ತೆ ಕೂದಲು ಮುಟ್ಕೊಳಕ್ಕೆ ಹೋಗ್ತಾಳೆ. ಆಗ ಅವಳ ಕೈಗೆ ಗಾಯ ಆಗಿರೋದನ್ನ ಮೀನಾ ನೋಡ್ತಾಳೆ. ಏನೇ ಇದು, ಕೈಯಲ್ಲಿ ಬ್ಯಾಂಡೇಜ್ ಹಾಕೊಂಡಿದ್ಯಾ ಅಂತಾಳೆ. ಕೈ ಗಾಯ ಆಗಿದೆ ಅಕ್ಕ ಅಂತ ಕನಕ ಹೇಳ್ತಾಳೆ. ಕೈ ಗಾಯ ಆದರೆ ಮುಖ ಯಾಕೆ ಹೀಗಿದೆ ಅಂತ ಕೇಳ್ತಾಳೆ ಮೀನಾ. ಏನು ನಡೀತು ಕನಕ, ಎಲ್ಲಾದರೂ ಬಿದ್ದುಬಿಟ್ಟಿಯಾ ಅಂತಾಳೆ. ಅದೆಲ್ಲ ಏನೂ ಇಲ್ಲ ಅಂತ ಹೇಳ್ತಿದ್ದೀನಲ್ಲ ಅಕ್ಕ ಅಂತಾಳೆ ಕನಕ. ನೋಡು ಕನಕ, ನನ್ನ ಜೊತೆ ಸುಳ್ಳು ಹೇಳ್ಬೇಡ, ನೀನು ನಿಜ ಹೇಳು ಅಂತ ಮೀನಾ ಕೇಳ್ತಾಳೆ. ನಾನು ಚೆನ್ನಾಗೇ ಇದ್ದೀನಿ ಅಕ್ಕ ಅಂತಾಳೆ ಕನಕ. ನನ್ನನ್ನು ಏನು ಕೇಳಬೇಡ, ಬಿಟ್ಬಿಡು ಅಂತಾಳೆ. ಈಗ ಏನಾಯಿತು ಅಂತ ಹೇಳ್ತೀಯಾ ಇಲ್ವಾ ಅಂತಾಳೆ ಮೀನಾ. ಕನಕ ಜೋರಾಗಿ ಅಳಕ್ಕೆ ಶುರು ಮಾಡ್ತಾಳೆ. ಅಳ್ತಾ ಮೀನಾ ತೊಡೆ ಮೇಲೆ ಮಲ್ಕೋತಾಳೆ. ಏನಾಯಿತು ಅಂತ ಹೇಳೋಕ್ಕೆ ಶುರು ಮಾಡ್ತಾಳೆ. ಮನೆಯಲ್ಲಿ ಅರುಣ್ ಎಲ್ಲನೂ ಕಿತ್ತು ಬಿಸಾಕ್ತಿರ್ತಾನೆ. ಯಾಕ್ರಿ ಏನಾಯ್ತ್ರಿ, ಯಾಕೆ ಈ ಥರ ಎಲ್ಲನೂ ಹೊಡೆದಾಕ್ತಿದ್ದೀರಾ ಅಂತ ಕನಕ ಕೇಳ್ತಾಳೆ. ಎಲ್ಲನೂ ಹೊಡೆದಾಕ್ತೀನಿ ಬಿಸಾಕ್ತೀನಿ, ಏನೀಗ ನಮ್ಮಮ್ಮನೆ ಹೋಗಾಯ್ತು, ಇನ್ನ ಕಟ್ಕೊಂಡು ಏನಾಗಬೇಕು ಅಂತಾನೆ. ಯಾಕೆ ಈ ಥರ ಮಾಡ್ತಿದ್ದೀರಾ, ಏನಾಗಿದೆ ನಿಮಗೆ ಅಂತ ಕನಕ ಕೇಳ್ತಾಳೆ. ಇದಕ್ಕೆ ಮೇಲೆ ಇನ್ನೇನಾಗಬೇಕು ಅಂತ ಅರುಣ್ ಹೇಳ್ತಾನೆ. ನೀವು ಮೊದಲಿನ ಥರ ಇಲ್ಲ, ಬರ್ತಾ ಬರ್ತಾ ಬೇರೆ ಥರನೇ ಆಡ್ತಿದ್ದೀರಾ ಅಂತಾಳೆ ಕನಕ. ನಮ್ಮ ಬಾವನು ಅಕ್ಕನು ಮನೆ ಒಳಗೆ ಬಿಡ್ಲಿಲ್ವಲ್ಲ, ಯಾಕೆ ಆ ರೀತಿ ಮಾತಾಡಿದ್ರಿ ಅಂತಾಳೆ. ನಾನು ಮಾತ್ರ ಮಾತಾಡಿದ್ದು ತಪ್ಪ ಕಾಣಿಸ್ತಲ್ವಾ ನಿನಗೆ, ಅವ್ರು ಮಾತಾಡಿದ್ದು ಮಾತ್ರ ತಪ್ಪು ಅನ್ನಿಸ್ಲಿಲ್ವಾ ಅಂತಾನೆ. ಆಗ ಕನಕ, ಅದನ್ನೆಲ್ಲ ಬಿಡಿ, ಬಾವ ಏನಾದರೂ ಆಕ್ಸಿಡೆಂಟ್ ಮಾಡಿದ್ರಾ, ಅವ್ರ ಬಗ್ಗೆ ನೀವು ಯಾಕೆ ಆ ರೀತಿ ಮಾತಾಡಿದ್ರಿ ಅಂತಾಳೆ. ಆಗ ಅರುಣ್, ಕನಕ ಏನು ಅಂತ ಮಾತಾಡ್ತಿದ್ಯಾ, ನಮ್ಮಮ್ಮ ತೀರೋಗಿದ್ದಾರೆ, ಆದ್ರೂ ಚಿಂತೆ ಯೋಚನೆ ನಿನಗೆ ಸ್ವಲ್ಪನೂ ಇರೋ ಥರ ಕಾಣಿಸ್ತಿಲ್ಲ, ನಮ್ಮಮ್ಮನ ಕೊಂದವ್ರಿಗೇನೆ ಸಪೋರ್ಟ್ ಮಾಡಿ ಮಾತಾಡ್ತಿದ್ಯಾ ಹಾಗಂತ ಅರುಣ್ ಹೇಳ್ತಿರೋವಾಗ, ಅತ್ತೆ ತೀರೋಗಿದ್ದಾರೆ ಅನ್ನೋ ಬೇಜಾರು ನನಗೂ ಇದೆ. ಅವ್ರನ್ನ ನಾನು ಅತ್ತೆ ಅಂತ ಅನ್ಕೊಂಡಿರ್ಲಿಲ್ಲ, ನಮ್ಮ ಅಮ್ಮನ ಥರ ನೋಡ್ತಾ ಇದ್ದೆ. ಈಗ ನಾನು ಕೇಳಿದ್ದಕ್ಕೆ ಸರಿಯಾಗಿ ಉತ್ತರ ಕೊಡ್ದೇನೆ ಸಂಬಂಧ ಇಲ್ಲದೆ ಇರೋದನ್ನೆಲ್ಲ ಮಾತಾಡ್ತಿದ್ದೀರಲ್ಲ, ಹಿಂದೆ ತಪ್ಪು ಅನ್ನೋ ಹಾಗೆ ಹೇಳ್ತಿದ್ದೀರಲ್ಲ ಅಂತಾಳೆ. ಆಗ ಅರುಣ್ ವಿಚಿತ್ರವಾಗಿ ಬಿಹೇವ್ ಮಾಡ್ತಾನೆ. ಯಾವ್ದು ತಪ್ಪು ಯಾವ್ದು ಸರಿ ಅನ್ನೋದನ್ನ ನೀನು ನನಗೆ ಹೇಳ್ಕೊಡ್ಬೇಕಾಗಿಲ್ಲ. ನಮ್ಮಮ್ಮ ಸಾಯೋದಕ್ಕೆ ಆ ಚೇತನೇ ಕಾರಣ, ಅವನು ನಿಮ್ಮ ಬಾವನ ಕ್ಲೋಸ್ ಫ್ರೆಂಡು, ಬಾವ ಹೇಳಿನೇ ಅವನು ಇದನ್ನೆಲ್ಲ ಮಾಡಿರೋದು ಅಂತಾನೆ. ಆಗ ಕನಕ, ನಿಮ್ಗೇನು ಹುಚ್ಚಿಡ್ದಿದ್ಯಾ ಅಂತಾಳೆ. ಏನೇ ನನಗೆ ಹುಚ್ಚಿಡ್ದಿದ್ಯಾ ಅಂತ ಕೇಳ್ತೀಯಾ ಅಂತ ಅವನು ಕನಕ ಕಪಾಳು ಕೊಡ್ಬಿಡ್ತಾನೆ. ನನ್ಗೆ ಅರ್ಥ ಆಗ್ತಿದೆ, ನಿಮ್ಮ ಬಾವನ ಮೇಲಿನ ಹುಚ್ಚು ನಿನಗೆ ಜಾಸ್ತಿ ಆಗಿದೆ, ಅದಕ್ಕೆ ಈ ರೀತಿ ಮಾತಾಡ್ತಿದೀಯಲ್ಲ ಅಂತ ಕೇಳ್ತಾನೆ. ಸಾಕು ನಿಲ್ಲಿಸಿ, ಅವ್ರ ಮೇಲಿನ ಕೋಪಕ್ಕೆ ಸಂಬಂಧ ಇಲ್ಲದೆ ಇದ್ರು ಅವರೇ ಕಾರಣ ಅಂತ ಹೇಳ್ತಿದ್ದೀರಲ್ಲ, ಯಾಕೆ ಈ ಥರ ಮಾತಾಡ್ತಿದ್ದೀರಾ ಅಂತ ಕೇಳಿದ್ರೆ ನನಗೆ ಹೊಡಿತಿದ್ದೀರಲ್ಲ, ಹಂಗಂದ್ಮೇಲೆ ನಿಮಗೆ ಹುಚ್ಚಿಡ್ದಿದೆ ಅಂತಲ್ವಾ ಅಂತಾಳೆ ಕನಕ. ನೀ ಅಂತಿದ್ಯಾ ಅಂತೇಳಿ ಮತ್ತೆ ಅರುಣ್ ಕನಕಗೆ ಹೊಡಿತಾನೆ. ಕನಕ ಕೆಳಗೆ ಬೀಳ್ತಾಳೆ. ಆಗ ಅವಳ ಕೈಗೆ ಗ್ಲಾಸ್ ಪೀಸ್ ಚುಚ್ಕೊಳ್ಳುತ್ತೆ. ಆಗ ಅರುಣ್ ಮುಂದೆ ಬಂದು, ನೀನು ಇದಕ್ಕೂ ಮೇಲೆ ಅವನಿಗೆ ಸಪೋರ್ಟ್ ಮಾಡಿ ಮಾತಾಡಿದ್ರೆ ನಿನ್ನನ್ನು ಇಲ್ಲಿಂದ ತೊಲಗಿಸ್ಬಿಡ್ತೀನಿ ಅಂತಾನೆ. ಅದನ್ನೆಲ್ಲ ಮೀನಾ ಹತ್ರ ಹೇಳ್ಕೊಂಡು ಕನಕ ಜೋರಾಗಿ ಹೇಳ್ತಾ ಇರ್ತಾಳೆ. ಇವತ್ತು ನನ್ನ ಕೈಲಿ ಅಡುಗೆ ಮಾಡೋಕ್ಕಾಗಲಿಲ್ಲ ಅಕ್ಕ, ಆರೋಗ್ಯನೂ ಸರಿ ಇಲ್ಲ, ಮನಸ್ಸು ಸರಿ ಇಲ್ಲ, ಅದರಿಂದನೇ ನಾನು ಅಡುಗೆ ಮಾಡಲಿಲ್ಲ. ಇವತ್ತು ಅವರು ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಬಂದರು ಅಕ್ಕ, ಮನೆಯಲ್ಲಿ ಯಾಕೆ ಅಡುಗೆ ಮಾಡಲಿಲ್ಲ ಅಂತ ಮತ್ತೆ ಹೊಡೆದ್ರು ಅಂತಾಳೆ. ಆಗ ಮೀನಾ, ಏನೇ ಕನಕ ಇದು, ಈ ಮನುಷ್ಯ ಈ ಥರ ಆಗಿದ್ದಾರಲ್ಲ, ನಮ್ಮ ಮೇಲಿನ ಕೋಪನ ನಿನ್ನ ಮೇಲೆ ತೋರಿಸ್ತಿದ್ದಾರಾ? ನನ್ನ ಗಂಡನೇ ಪರವಾಗಿಲ್ಲ, ಯಾವತ್ತಾದ್ರೂ ಒಂದಿನ ಕುಡ್ಕೊಂಡು ಬರ್ತಾರೆ, ನನ್ನ ಹತ್ರ ಜಗಳ ಮಾಡ್ತಾರೆ ಅಷ್ಟೇ. ಈ ಥರ ಅವರು ಯಾವತ್ತೂ ಹೊಡೆದಿರೋದೇ ಇಲ್ಲ. ಇವರು ಓದ್ಕೊಂಡಿರೋರು, ಒಳ್ಳೆ ಕೆಲಸದಲ್ಲಿರೋರು, ಇಂತಿನ ಈ ರೀತಿ ಯಾರಾದರೂ ಹೊಡೆಯೋ ಕೆಲಸ ಮಾಡ್ತಾರಾ? ಇದಕ್ಕೇನ ಅವರು ಪೊಲೀಸ್ ಕೆಲಸಕ್ಕೆ ಸೇರ್ಕೊಂಡಿರೋದು ಅಂತಾಳೆ. ಅವರು ಸರಿಯಾಗೇ ಇದ್ರು ಅಕ್ಕ, ನಾನು ನಿನಗೂ ಬಾವನಿಗೂ ಸಪೋರ್ಟ್ ಮಾಡಿ ಮಾತಾಡಿದ್ನಲ್ಲ, ನಿನಗೆ ನನಗಿಂತ ನಿಮ್ಮ ಅಕ್ಕ ಭಾವನೆ ಮುಖ್ಯ ಅಂತ ಕೇಳ್ತಿದ್ದಾರೆ, ಅದರಿಂದನೇ ಅವ್ರಿಗೆ ಕೋಪ ಜಾಸ್ತಿ ಆಗಿದ್ದು. ಕನಕ ಹಾಗಂತಿರುವಾಗ ಅವ್ರಿಗೆ ಧೈರ್ಯ ಇದ್ರೆ ನನ್ನ ಹತ್ರ ಬಂದು ಮಾತಾಡಕ್ಕೆ ಹೇಳ್ಬೇಕು ತಾನೆ, ಅದನ್ನೆಲ್ಲ ಬಿಟ್ಟು ನೀನನ್ನು ಯಾಕೆ ಹೊಡಿಯಕ್ಕೆ ಬಂದರು?
ಛೇ, ಅವ್ರ ಮೇಲಿನ ಮರ್ಯಾದಿನ ಅವರೇನೆ ಹಾಳು ಮಾಡ್ಕೋತಿದ್ದಾರೆ ಅಂತಾಳೆ ಮೀನಾ. ಈ ವಿಷಯ ಏನಾದರೂ ನಿಮ್ಮ ಭಾವನ್ಗೆ ಗೊತ್ತಾದ್ರೆ ಅಂತಾಳೆ ಮೀನಾ. ಅಕ್ಕ ಬೇಡ ಅಕ್ಕ, ಈ ವಿಷಯನ ಭಾವನ್ಗೆ ಮಾತ್ರ ಹೇಳ್ಬೇಡ. ಅವನಿಗೇನಾದ್ರೂ ಈ ವಿಷಯ ಗೊತ್ತಾದ್ರೆ ಖಂಡಿತ ನನ್ನ ಗಂಡನ ಜೊತೆ ಜಗಳ ಮಾಡ್ತಾರೆ. ಕೇಳಿ ಈಗಾಗಲೇ ಅವರಿಬ್ಬರ ಮಧ್ಯೆ ತುಂಬಾನೇ ಮನಸ್ತಾಪ ಇದೆ. ಇನ್ನು ಇದರಿಂದ ಇನ್ನೂ ಸಮಸ್ಯೆ ಜಾಸ್ತಿನೇ ಆಗುತ್ತೆ. ನಾನು ಈ ವಿಷಯನ ಅಮ್ಮನ ಜೊತೆನೂ ಹೇಳಿಲ್ಲ ಅಂತಾಳೆ ಕನಕ. ಈ ವಿಷಯ ಅವ್ರಿಗೇನಾದ್ರೂ ಗೊತ್ತಾದ್ರೆ ನಿಮ್ಮ ಭಾವ ಏನು ಮಾಡ್ತಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅರುಣ್ನ ಬಡಿತೀನಿ ಅಂತ ಹೊರಟೋಗ್ಬಿಡ್ತಾರೆ. ಆಮೇಲೆ ಆ ಕೋಪನ ಅರುಣ್ ನಿನ್ನ ಮೇಲೆ ತೋರಿಸ್ತಾರೆ. ನೀನು ಭಯಪಡಬೇಡ, ನಾನು ನಿಮ್ಮ ಭಾವನ ಜೊತೆ ಏನೂ ಹೇಳಲ್ಲ. ಆದರೆ ಅರುಣ್ ದಿಢೀರಂತ ಯಾಕೆ ಈ ಥರ ಬದಲಾಗಿದ್ದಾರೆ ಅಂತ ಅರ್ಥ ಆಗ್ತಿಲ್ಲ ಅಂತಾಳೆ. ಅವ್ರಿಗೆ ಅವ್ರ ಅಮ್ಮನ ಮೇಲೆ ತುಂಬಾನೇ ಪ್ರೀತಿ ಇದೆ ಅಕ್ಕ. ತೀರೋಗಿರೋದನ್ನ ಅವ್ರ ಕೈಲಿ ಸಹಿಸ್ಕೊಳಕ್ಕಾಗ್ತಿಲ್ಲ. ಅದು ಅಲ್ಲದೆ ಚೇತನ್ ಅಣ್ಣನ ಕಾರಿಗೆ ಸಿಕ್ಕಿ ಸತ್ತೋಗಿರೋದ್ರಿಂದ ಇದಕ್ಕೆಲ್ಲ ಭಾವನೆ ಕಾರಣ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ಅವ್ರಿಗೆ ತುಂಬಾನೇ ಕೋಪ ಅಂತಾಳೆ. ಅಲ್ಲ ಕನಕ, ನೀನು ತುಂಬಾನೇ ಚೆನ್ನಾಗಿ ಓದ್ಕೊಂಡಿದೀಯಾ, ಒಳ್ಳೆ ಕೆಲ್ಸಕ್ಕೆ ಹೋಗ್ತಿದೀಯಾ, ಒಳ್ಳೆ ಜೀವನ ಮಾಡ್ತಿದೀಯ ಅಂತ ನಾವೆಲ್ಲರೂ ಅನ್ಕೊಂಡಿದ್ವಿ. ನಿನ್ನ ಗಂಡನಿಗೆ ನಮ್ಮ ಮೇಲೆ ಕೋಪ ಇದ್ರೆ ನಿನ್ನ ಜೊತೆ ಚೆನ್ನಾಗಿರ್ಬೇಕು. ಅಪ್ಪ ಇರೋವರೆಗೂ ಒಂದಿನ ನಮ್ಮ ಮೇಲೆ ಕೈ ಮಾಡಿದವರಲ್ಲ. ಆದರೆ ಈಗ ಅರುಣ್ ನಿನಗೆ ಹೊಡೆದ್ಬಿಟ್ಟಿದ್ದಾರೆ. ನಿನ್ನನ್ನು ನೋಡೋಕ್ಕೆ ನನಗೆ ತುಂಬಾನೇ ಕಷ್ಟ ಆಗ್ತಿದೆ ಕನಕ. ಹಾಗಂತ ಮೀನಾ ಹೇಳ್ತಿರೋವಾಗ ಪರವಾಗಿಲ್ಲ ಬಿಡಕ್ಕ, ಸ್ವಲ್ಪ ದಿನ ಎಲ್ಲ ಸರಿ ಹೋಗುತ್ತೆ ಅಂತಾಳೆ. ಇನ್ನು ಇದನ್ನೆಲ್ಲ ಅಮ್ಮನ ಜೊತೆ ಮಾತ್ರ ಹೇಳ್ಬೇಡ ಅಂತಾಳೆ ಕನಕ. ನಾನು ಹೇಳಲ್ಲ, ನೀನು ಹೇಳ್ಬೇಡ. ಇನ್ನು ಹೀಗಿದ್ರೆ ಅಮ್ಮನಿಗೆ ತಡ್ಕೊಳಕ್ಕೆ ಆಗಲ್ಲ. ತುಂಬಾನೇ ಮನ್ಸಿಗೆ ತಗೊಂಡ್ಬಿಡ್ತಾಳೆ. ಇನ್ನು ಸ್ವಲ್ಪ ದಿನ ಇಲ್ಲೇ ಇದ್ದು ಹೋಗು ಅಂತಾಳೆ. ಇಲ್ಲಕ್ಕ, ಅವ್ರ ಹತ್ರ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳಿ ಬಂದಿದ್ದೀನಿ. ಸಾಯಂಕಾಲ ಮನೆಗೆ ಹೋಗ್ಲೇಬೇಕು. ಅವ್ರೀಗ ಮನೆಯಲ್ಲೇ ಇದ್ದಾರೆ ಅಂತಾಳೆ. ಸರಿ, ಚಿಂತೆ ಮಾಡಬೇಡ ಇರು, ನಾನು ನಿನಗೆ ಊಟ ತಗೊಂಡು ಬರ್ತೀನಿ ಅಂತಾಳೆ ಮೀನಾ. ಅಕ್ಕ, ಅದೆಲ್ಲ ಏನು ಬೇಡ ಅಂತ ಕನಕ ಹೇಳ್ತಾಳೆ. ಏಯ್, ನೀನು ಊಟ ಮಾಡಿಲ್ಲ ಸರಿಯಾಗಿ ಅಂತ ನನಗೆ ಚೆನ್ನಾಗಿ ಗೊತ್ತು. ಕೈ ಬೇರೆ ಗಾಯ ಆಗಿದೆ. ನೀನು ಈ ಥರ ಊಟ ಮಾಡದೇ ಇದ್ರೆ ಹೇಗೆ ಶಕ್ತಿ ಬರುತ್ತೆ? ನಿನಗೆ ಜ್ಯೂಸ್ ಆದರೂ ಮಾಡ್ಕೊಂಡು ತಗೊಂಡು ಬರ್ತೀನಿ ಇರು ಅಂತಾಳೆ ಮೀನಾ. ಮೀನಾ ರೂಮಿಂದ ಹೊರಗಡೆ ಬರ್ತಾಳೆ. ಕುಸುಮ ಅವರು ಅಲ್ಲಿಗೆ ಬಂದು ಮೀನಾ ಅಂತಾರೆ, ಅಮ್ಮ ಯಾವುದಾದ್ರೂ ಹಣ್ಣಿದೆಯಾ ಜ್ಯೂಸ್ ಮಾಡೋಕ್ಕೆ ಅಂತಾಳೆ. ಅಡುಗೆ ಮನೇಲಿ ಇದೆ ಮೀನಾ. ಸರಿ, ಕನಕ ಯಾಕೆ ಹೀಗಿದ್ದಾಳೆ? ನಾನು ಅವಳನ್ನ ಈ ರೀತಿ ಯಾವತ್ತೂ ನೋಡಿರಲಿಲ್ಲ. ಅವಳು ತುಂಬಾನೇ ಸ್ವರ್ಗೋಗಿದ್ದಾಳಲ್ಲ ಅಂತ ಕೇಳ್ತಾರೆ. ಅದು ಅವಳು ಸರಿಯಾಗಿ ನಿದ್ದೆ ಮಾಡಲಿಲ್ವಂತೆ ಅಮ್ಮ, ಅದಕ್ಕೆ ಈ ರೀತಿ ಇದ್ದಾಳಂತೆ ಅಂತಾಳೆ ಮೀನಾ. ನಿದ್ದೆ ಯಾಕೆ ಮಾಡಲಿಲ್ಲ ಅವಳು ಅಂತ ಕುಸುಮ ಕೇಳ್ತಾರೆ. ಈಗ ತಾನೇ ಅವ್ರ ಅತ್ತೆ ತೀರೋಗಿದ್ದಾರಲ್ಲಮ್ಮ, ಅದು ನೆನೆಸ್ಕೊಂಡು ಅರುಣ್ ನಿದ್ದೆ ಮಾಡದೆ ಒದ್ದಾಡ್ತಿದ್ರಂತೆ. ಅವ್ರನ್ನ ನೋಡಿ ಇವಳು ಕೂಡ ಫೀಲ್ ಮಾಡ್ಕೊಂಡಿದ್ದಾಳೆ ಅಂತಾರೆ. ಯಾರಿಗೆ ಗೊತ್ತಿತ್ತು ಬೀಗ್ರಿಗೆ ಹೀಗಾಗುತ್ತೆ ಅಂತ. ಬೀಗರು ತುಂಬಾನೇ ಒಳ್ಳೆಯವರು. ಕನಕನ ಅವರು ತುಂಬಾನೇ ಚೆನ್ನಾಗಿ ನೋಡ್ಕೋತಾ ಇದ್ರು. ಒಳ್ಳೆಯವ್ರನ್ನ ಆ ದೇವರು ಯಾಕೆ ಈ ಥರ ಕರ್ಕೋತಾನೋ ಗೊತ್ತಿಲ್ಲ ಅಂತಾರೆ. ಸ್ವಲ್ಪ ದಿನ ಅಮ್ಮ, ಎಲ್ಲ ಸರಿ ಹೋಗುತ್ತೆ. ನೀನು ಕನಕನ ಏನು ಕೇಳಬೇಡ ಅಂತಾಳೆ ಮೀನಾ. ಅವಳನ್ನ ಸ್ವಲ್ಪ ಫ್ರೀಯಾಗಿ ಬಿಟ್ಬಿಡು, ಅವಳೇ ಸರಿ ಹೋಗ್ತಾಳೆ ಅಂತಾಳೆ. ಸರಿ ಇರು, ನಾನು ಜ್ಯೂಸ್ ತೊಗೊಂಡು ಬರ್ತೀನಿ ಅಂತ ಕುಸುಮ ಹೋಗ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.